ಲೋಕಸಭೆ ಚುನಾವಣೆ ಹತ್ರದಲ್ಲೇ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಡ್ತಾರೆ. ಹಾಗಾಗಿ ನನ್ನ ಎಲ್ಲೋ ಒಂದ್ ಕಡೆ ಮುಗಿಸ್ಬೇಕು, ನನ್ನ ಕುಟುಂಬದ ಮುಗಿಸ್ಬೇಕು, ಹಾಗಾಗಿ FIR ಕಾಪಿಯಲ್ಲಿ ನನ್ನ ತಮ್ಮ ಇವನೇ ಪ್ರತಾಪ್ ಸಿಂಹನ್ ಏನು ರಾಜಮನೆತನ ಏನಲ್ಲ, ಏನು ರಾಜಮನೆತನನೇನದು ಏನು? ಈಗ ಅವನ ತಮ್ಮ ಮರ ಕಡಿದಿದ್ದು ಸುಳ್ಳ? ನಿಜ ಅಲ್ವಾ ಅದು? ಮರ ಕಡಿದಿದ್ದು FIR ಕಾಪಿಯಿಂದ ಅವನು ಹೆಂಗೆ ಅರೆಸ್ಟ್ ಮಾಡ್ತಾರೆ? ಅದು ಹೆಂಗೆ ಮಾಡ್ತಾರೆ? FIR ಕಾಪಿಯಿಂದ ಅವ್ನ ಹೆಸರಿಲ್ದ ಹೆಂಗೆ ಮಾಡೋಕ್ಕೆ ಸಾಧ್ಯ? ಏನೋ ಅವನಿಗೆ ಸುಳ್ಳು ಹೇಳಿದ್ರೆ ನಿಸ್ಸಿಂಹ ಪ್ರತಾಪ್ ಸಿಂಹ ಏನು ರಾಜಮನೆ ತಂದವನ ಇವನು ಮುಗ್ಸೋಕ್ಕೆ ಏನೋ ಮೋದಿ ಹೆಸರಲ್ಲಿ ಗೆದ್ಕೊಂಬಂದಿದ್ದಾರೆ ಅಷ್ಟೇ. ಏನೋ ನಮ್ಮ ತಪ್ಪುಗಳಿಂದನೂ ಇವರು ಸಹಾಯ ಆಗಿದೆ, ಏನು ನಮ್ಮ ಪಕ್ಷಗಳು ತಪ್ಪುಗಳಿಂದನೂ ಸಹಾಯ ಆಗಿದೆ. ನೋಡಿ ಈ ಚುನಾವಣೆಯಲ್ಲಿ ಏನಾಗುತ್ತೆ ಅಂತ. ಆಮೇಲೆ ಅವ್ರು ಏನು ಯತೀಂದ್ರ ನಿಲ್ಲಿಸ್ತಾರೆ ಅಂತ ಯಾರು ಹೇಳಿದ್ದು? ಅವ್ರು ಹೇಳ್ತಾ ಇದ್ದಾನೆ ಅಷ್ಟೇ ಜನಗಳಿಗೆ ತಪ್ಪು ತಿಳುವಳಿಕೆ ಕೊಡೋಕೆ. ಅವ್ರು ಯತೀಂದ್ರ ನಿಲ್ಲಿಸ್ತೀವಿ ನಾವೇನು ಹೇಳಿದ್ದೀವಿ? ಸಿದ್ದರಾಮಯ್ಯ ಹೇಳಿದ್ದಾರೆ ನನ್ನ ಮಗ ನಿಲ್ಲಿಸ್ತೀನಿ ಅಂತೇಳಿ. ಸಿದ್ದರಾಮಯ್ಯನವ್ರು ಹೇಳಿಲ್ಲ, ನಾವು ಯಾರೂ ಹೇಳಿಲ್ಲ. ನಾವಿನ್ನೂ ಕ್ಯಾಂಡಿಡೇಟ್ ಯಾರು ಅಂತ ನಾವು ಫೈನಲ್ ಮಾಡಿಲ್ಲ. ಕೇಳುವವರು ಸುಮಾರು ಜನ ಇದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಬಟ್ ಯಾರು ಕ್ಯಾಂಡಿಡೇಟು ಅಂತಕ್ಕಂಥದ್ದು ಇನ್ನೂ ನಾನು ತೀರ್ಮಾನ ಮಾಡಿಲ್ಲ. ಸರ್, ಎಲ್ಲ ಒಂದು ಕಡೆ ಇದೇ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾನೆ ಪ್ರತಾಪ್ ಸಿಂಹ ಅವರು ಅಂತ, ಇದನ್ನೇ ಸ್ಟ್ರಾಟಜಿ ಮಾಡ್ಕೊಳ್ತಾವ್ರ ಅಂತ ಸರ್. ಯಾಕಂತ ಹೇಳಿದ್ರೆ ಸಂಸತ್ ಮೇಲೆ ದಾಳಿ ಆಯ್ತು, ಕಲರ್ ಬಾಂಬ್ ಕೂಡ ಸ್ಫೋಟ ಮಾಡಿದ್ರು. ಅದು ಪಾಸ್ ಕೊಟ್ಟಿದ್ದು ಕೂಡ ಪ್ರತಾಪ್ ಸಿಂಹ ಅವರೇ ಆಗಿತ್ತು. ಎಲ್ಲೂ ಕೂಡ ಆಚೆ ಒಂದು ಸ್ಟೇಟ್ಮೆಂಟ್ ತುಂಬಾ ದಿನಗಳ ಕಾಲ ಕೊಟ್ಟಿರಲಿಲ್ಲ. ಅದನ್ನ ಪ್ಯಾಚ್ ಅಪ್ ಮಾಡ್ಕೊಳ್ಳೋ ಸಲುವಾಗಿ ಅಂದ್ರೂ ಕೂಡ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಕಾಂಗ್ರೆಸ್ ಅವೆಲ್ಲ ಅದು ಇದ್ರೂ ಇರ್ಬೋದು ಅವ್ರಿಗೆ. ಅವ್ರ ತಪ್ಪುಗಳು ಮುಚ್ಕೊಳ್ಳೋಕ್ಕೆ ಸುಮ್ಮನೆ ಸಿದ್ದರಾಮಯ್ಯವ್ರ ಮೇಲೆ ಅವ್ರ ಮಗನ ಮೇಲೆ ಇಲ್ದಿರೋ ಅಪಾದನೆಗಳು ಮಾಡ್ತಾ ಇರ್ಬೋದು ಅಷ್ಟೇ. ಅವ್ರ ತಪ್ಪುಗಳು ಮುಚ್ಕೊಳ್ಳೋಕ್ಕೆ ಏನೋ. ಆಮೇಲೆ ಇಷ್ಟಕ್ಕೂ ಅವರು ನಮ್ಮ ಮೈಸೂರು ಅವ್ರ ಕೊಡುಗೆ ಏನಿದೆ ರೀ? ಅವ್ನ ಕಾಂಟ್ರಿಬ್ಯೂಷನ್ ಏನಿದೆ? ಏನೂ ಇಲ್ಲ ಕಾಂಟ್ರಿಬ್ಯೂಷನ್. ಎಲ್ಲರನ್ನೂ ಬಾಯಿಗೆ ಬಂದಂಗೆ ಬೈತಾನೆ, ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಯಾವ ಸಾಹಿತಿಗಳು ಉಳ್ಕೊಂಡಿಲ್ಲ, ಯಾವ ರಾಜಕಾರಣಿಗಳು ಉಳ್ಕೊಂಡಿಲ್ಲ, ಎಲ್ಲರನ್ನೂ ಮಾತಾಡ್ತಾನೆ ಅವ. ಏನು ಅದರಿಂದ ಸುಮ್ಮನೆ ಅವರ ಇದನ್ನೆಲ್ಲ ಮುಚ್ಕೊಳ್ಳೋಕ್ಕೆ ಸುಮ್ಮನೆ ಈ ವಿಚಾರಗಳೆಲ್ಲ ಪ್ರಸ್ತಾಪ ಮಾಡ್ತಾರೆ.